ಲೇಖ. ಹಲೋ ಹಲೋ ದುಷ್ಯಂತ್, ನಾನು ಜಾನು ಮಾತಾಡ್ತಾ ಇರೋದು. ಎಲ್ಲಿದ್ಯಾ? ಎಲ್ಲ ಹೊರಗಡೆ ಇದ್ದೀನಿ, ಹೇಳು. ನೆನ್ನೆ ಚೈತ್ರ ಕಾಲ್ ಮಾಡಿದ್ಲು. ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ಕೇಳಿದ್ಲು. ನಾನು ಹೇಳ್ಕೊಡ್ತಾ ಇದ್ದೆ. ಆದರೆ ಇದ್ದಕ್ಕಿದ್ದಂಗೆ ಅಬ್ರಪ್ಟಾಗಿ ಕಾಲ್ ಕಟ್ಟಾಯಿತು. ಆಮೇಲೆ ಎಷ್ಟು ಸಲ ಮಾಡಿದೆ ಗೊತ್ತಾ, ಅವಳು ಎತ್ತಲೇ ಇಲ್ಲ. ಏನಾಯಿತು? ನಿನ್ನೆ ನಾನು ಸರಿಯಾದ ಸಮಯಕ್ಕೆ ಬಂದಿದ್ದರಿಂದ ಚೈತ್ರ ಬಚಾವಾದ್ಲು. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಹೌದಾ? ಅಂಥದ್ದೇನಾಗಿತ್ತು? ನಿನ್ನೆ ನಿನ್ನ ಹತ್ರ ಮಾತಾಡ್ತಾ ಫೋನ್ ಕೆಳಗಡೆ ಬಿದ್ದಿದೆ. ಅದನ್ನು ತಗೊಳ್ಳೋದಕ್ಕಿಂತ ಬಗ್ಗಿದ್ದಾಳೆ. ಹೊಲೆ ಉರಿತಾ ಇತ್ತು. ಅದ್ರ ಮೇಲೆ ಅವಳು ದುಪ್ಪಟ್ಟ ಬಿದ್ದು ಬೆಂಕಿ ಹಚ್ಕೊಂಡಿತ್ತು. ಪುಣ್ಯ ಅದೇ ಟೈಮ್ಗೆ ನಾನು ಮನೆಗೆ ಬಂದೆ, ಅವಳನ್ನ ಸೇವ್ ಮಾಡಿದೆ. ನಾ ಹೇಳ್ದೆ ಗೊತ್ತಾ, ಅವಳು ಅಡುಗೆ ಮಾಡೋದು ಹೇಳ್ಕೊಡಿ ಅಂದಾಗಲೇ ನಾ ಹೇಳಿದೆ ಇದೆಲ್ಲ ಯಾಕೆ ಬೇಕು ಅಂತ. ಹಾಂ, ತುಂಬ ಹಠಮಾರಿ ನಿನ್ನ ಆದ್ನಿ, ಎಷ್ಟು ಹೇಳಿದ್ರು ಕೇಳಲ್ಲ. ಹಾಗಲ್ಲ ದುಷ್ಯಂತ್, ಅವಳಿಗೆ ಆ್ಯಕ್ಚುಲಿ ಗಿಲ್ಟ್ ಕಾಡ್ತಾ ಇರತ್ತೆ. ಎಲ್ಲ ಕೆಲಸನೂ ನೀನೇ ಮಾಡ್ತೀಯಲ್ವಾ, ಅವಳಿಗೇನು ಮಾಡೋಕ್ಕಾಗಲ್ಲ ಅಂತ. ಅದನ್ನೇ ನನ್ನ ಹತ್ರನೂ ಹೇಳಿದ್ಲು. ನಾನು ಅವಳಿಗೆ ತುಂಬ ಹೇಳೋದಕ್ಕೆ ಟ್ರೈ ಮಾಡಿದೆ, ಅವಳು ಕನ್ವಿನ್ಸೇ ಆಗಲ್ಲ. ಅವಳಿಗೆ ಹಾಗನ್ಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವಳು ಕೆಲಸ ಹೇಗೆ ಮಾಡ್ತಾಳೆ? ನನಗಂತೂ ಅವಳಿಗೆ ಹರ್ಟ್ ಆಗದಿರೋವಾಗ ಹೇಳೋದೇ ದೊಡ್ಡ ಸವಾಲಾಗೋಗಿದೆ. ನಾನು ನಿಮ್ಮ ಮನೆಗೆ ಬಂದಾಗ ಅವಳು ನನ್ನ ಹತ್ರ ಇದನ್ನೇ ಹೇಳಿದ್ದು. ಆದರೆ ಅವಳು ನಿನ್ನ ಜೊತೆ ತುಂಬ ಸಂತೋಷವಾಗಿದ್ದಾಳೆ. ಒಂದೇ ಒಂದು ಬೇಜಾರು ಅಂತಂದರೆ ಅವಳಿಗೇನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅವಳು ಇಲ್ಲಿದ್ದಾಗ ಅತ್ತೆ ಅವಳಿಗೇನು ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಯಾವುದೇ ವಿಚಾರಕ್ಕೂ ಅವಳನ್ನ ಕನ್ಸಿಡರ್ ಕೂಡ ಮಾಡ್ತಾ ಇರಲಿಲ್ಲ. ಅವಳಿಗೂ ಆಸೆ ಇರತ್ತಲ್ವಾ? ನನಗೂ ಅರ್ಥ ಆಗುತ್ತೆ ಜಾನ್ವಿ, ಆದರೆ ನನ್ನ ಕನಸನ್ನು ಅದಲ್ಲ. ಅವಳು ಏನಾದರೂ ಮಾಡೋದಕ್ಕೆ ಹೋಗಿ ಅಪಾಯ ಮಾಡಿಕೊಂಡ್ರೆ? ನಿಮ್ಮನೇಲಿ ತುಂಬ ಜನ ಇದ್ದರು, ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಬಟ್ ಇಲ್ಲಿ ಅವಳು ಒಬ್ಬಳೇ ಇರ್ತಾಳೆ, ಏನಾದರೂ ಹೆಚ್ಚು ಕಡಿಮೆ ಆದರೆ? ನನಗಂತೂ ಅದ್ರ ಬಗ್ಗೆನೇ ಯೋಚನೆ ಆಗೋಗಿದೆ. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರತ್ತಲ್ವ ದುಷ್ಯಂತ್. ನನಗೆ ಕೇಳಿದರೆ ಅವಳ ಮನಸ್ಸಲ್ಲಿ ಏನಿದೆಯೋ ಅದಕ್ಕೆ ನೀನು ಸ್ಪಂದಿಸಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದರೆ ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವಳ ಕೈಯಲ್ಲಿ ಯಾವುದೇ ಕೆಲಸನ ಮಾಡಿಸ್ತಾ ಇಲ್ಲ. ಆದರೆ ಇನ್ಮೇಲೆ ಆ ರೀತಿ ಮಾಡಬೇಡ. ಅವಳ ಕೈಯಲ್ಲಿ ಯಾವ ಕೆಲಸ ಆಗುತ್ತೋ ಅವಳ ಕೈಯಲ್ಲಿ ಮಾಡಿಸ್ಬಿಡು. ಅಥವಾ ನೀನು ಯಾವ ಕೆಲಸ ಮಾಡ್ತೀಯೋ ಅವಳನ್ನ ಇನ್ವಾಲ್ವ್ ಮಾಡ್ಕೋ. ಆವಾಗ ಅವಳಿಗೆ ಗಿಲ್ಟ್ ಫೀಲ್ ಆಗಲ್ಲ. ಅಲ್ಲ ಜಾನ್ವಿ, ಚೈತ್ರ ಹತ್ರ ನಾನು ಕೆಲಸ ಮಾಡಿಸೋದಾ? ಪಾಪ ಅವಳು ಹೇಗೆ ಮಾಡ್ತಾಳೆ ಹೇಳು? ಯಾಕೆ ಮಾಡೋಕ್ಕಾಗಲ್ಲ? ಖಂಡಿತ ಮಾಡ್ತಾಳೆ. ಯಾಕೆ? ಪ್ರಪಂಚದಲ್ಲಿ ಕಾಲಿಲ್ದವರು ಸ್ವಂತವಾಗಿ ಏನೂ ಮಾಡೋದೇ ಇಲ್ವಾ? ಇಷ್ಟು ವರ್ಷ ಆದರೆ ಅವಳಿಗೆ ಅವಕಾಶನೇ ಸಿಕ್ಕಿರಲಿಲ್ಲ. ಆದರೆ ಈಗ ನೀನು ಅವಳಿಗೆ ಕಾನ್ಫಿಡೆನ್ಸ್ ತುಂಬು ದುಷ್ಯಂತ್. ಅವಳೆಲ್ಲ ಕೆಲಸನ ಖಂಡಿತ ಕಲ್ತಾಳೆ. ಆದರೆ ಅಷ್ಟೆಲ್ಲ ಕಷ್ಟಪಡೋದು ಯಾಕೆ? ನಾನಿದ್ದೀನಲ್ಲ. ಆದರೆ ನೀನು ಮಾಡಿದರೆ ಅವಳಿಗೆ ಸಮಾಧಾನ ಆಗ್ತಾ ಇಲ್ವಲ್ಲ? ನೋಡು ದುಷ್ಯಂತ್, ನೀ ಎಲ್ಲಿವರೆಗೆ ಈ ರೀತಿ ಯೋಚನೆ ಮಾಡ್ತೀಯೋ ಅಲ್ಲಿವರೆಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಯಾರಿಗೆ ಆಗಲಿ ಅವರೇ ಕೆಲಸ ಮಾಡಬೇಕು ಅಂತ ಆಸೆ ಇರೋದಿಲ್ವಾ? ಇನ್ನು ಚೈತ್ರಂಗಂತೂ ಇನ್ನೂ ಜಾಸ್ತಿ ಇರತ್ತೆ. ಅವಳಿಗೆ ಅನುಕಂಪ ತೋರಿಸೋ ಬದಲು ಅವಳಿಗೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದಕ್ಕೆ ನೀ ಹೆಲ್ಪ್ ಮಾಡು. ಆಗ ಅವಳು ಸಂತೋಷವಾಗಿರ್ತಾಳೆ. ಆಯಿತು, ನೀನು ಅವಳ ಹತ್ರ ಇನ್ನೊಂದ್ಸಲ ಮಾತಾಡು. ನಾನು ಖಂಡಿತವಾಗ್ಲೂ ಅವಳಿಗೆ ಸಪೋರ್ಟಿವ್ ಆಗಿ ಇದ್ದೇ ಇರ್ತೀನಿ. ಒಟ್ಟಿನಲ್ಲಿ ನನಗೆ ಅವಳು ಸಂತೋಷವಾಗಿರಬೇಕು ಅಷ್ಟೇ. ಆಯಿತು, ನಾನು ಮಾತಾಡ್ತೀನಿ. ಸ್ವಾತಿ, ಈ ಲೆಟರ್ ಓದು. ಸಾಕ್ಷಿ, ನಮ್ಮ ಈ ಪಾಠ ಓದೋಷ್ಟೊತ್ತಿಗೆ ಹೆಣ ಬಿದ್ದೋಗಿರುತ್ತೆ. ಇನ್ನೂ ಈ ಲೆಟರ್ ಬೇರೆ ಓದಬೇಕಾ? ನಾಳೆ ಕೇಸ್ ಪ್ರೆಸೆಂಟೇಷನ್ ಇದೆ ಕಣೆ, ಸ್ಟಡಿ ಮಾಡಬೇಕು. ಒಂದೇ ಒಂದು ನಿಮಿಷ ಓದ್ ನೋಡು ಸ್ವಾತಿ, ನಿನ್ನ ಗಂಟೆ ಏನೂ ಹೋಗಲ್ಲ.
ಎಲ್ಲಿ ಬಿಡ್ತೀಯಾ ಕೊಡು. ಪ್ರೀತಿಯ ಪ್ರೇಮ್. ಸಾಕ್ಷಿ, ನೀನು ಪ್ರೇಮ್ಗೆ ಲವ್ ಲೆಟರ್ ಬರೀತಿದ್ಯಾ? ಅಯ್ಯೋ ಪೂರ್ತಿ ಓದ್ ನೋಡು. ಏನನ್ನಿಸ್ತು ನಿನಗೆ ಈ ಲೆಟರ್ ಓದಿ? ಸಾಕ್ಷಿ, ಈ ಲೆಟರು ನಿನ್ಗೆಲ್ಲಿ ಸಿಕ್ತು? ಡ್ರೈ ಕ್ಲೀನಿಂಗ್ ಬಟ್ಟೆ ಕೊಡೋಣ ಅಂತ ಕಬರ್ಡ್ ಕ್ಲೀನ್ ಮಾಡ್ತಿದ್ದೆ, ಆಗ ಸಿಕ್ತು. ಈ ಹುಡುಗಿ 2 ವರ್ಷದ ಹಿಂದೆ ಪ್ರೇಮ್ನ ತುಂಬ ಇಷ್ಟಪಟ್ಟಿದ್ಲಂತೆ. ಹಾಗಂತ ಪ್ರೇಮ್ ಹೇಳಿದ್ರು. ಸಾಕ್ಷಿ, ಪ್ರೇಮ್ ನಿನ್ನ ಹತ್ರನೇ ನೇರವಾಗಿ ಹೇಳಿದ್ದಾರೆ ಅಂದಮೇಲೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಯಾಕೋ ಸ್ವಾತಿ, ಈ ವಿಷಯನ ಇಲ್ಲಿಗೆ ಬಿಡೋದಕ್ಕೆ ಮನಸ್ಸಾಗ್ತಿಲ್ಲ. ಆ ಲೆಟರ್ ಓದ್ತಾ ಇದ್ದರೆ ಅದರಲ್ಲಿರೋ ಕಂಟೆಂಟ್ಸ್ನಲ್ಲಿ ಎಂಥ ಉತ್ಕಟವಾದ ಪ್ರೀತಿ ಇತ್ತು ಅನಿಸುತ್ತೆ. ಭಾಷೆ ಸರಳ, ಆದರೆ ಅದರಲ್ಲಿರೋ ಭಾವನೆಗಳು ತುಂಬ ಆಳವಾಗಿದೆ. ನೋಡು, ಪ್ರೇಮ್ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ಆ ಹುಡುಗಿ ಎಷ್ಟು ನರ್ಚರ್ ಮಾಡ್ಕೊಂಡಿದ್ದಾಳೆ. ಅಮ್ಮ ತಾಯಿ, ಪತ್ರಕರ್ತೆಯಾಗಿ ಚೆನ್ನಾಗಿ ವಿಮರ್ಶೆ ಮಾಡ್ತೀಯ, ಆ ಬುದ್ಧಿ ನಿನ್ಗೆಲ್ಲಿ ಹೋಗುತ್ತೆ ಹೇಳು? ಹೌದು ಸ್ವಾತಿ, ಮೈತ್ರಿ ಅನ್ನೋ ಹೆಸರು ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ? ಅವಳ ಹೆಸರಷ್ಟೇ ಅವಳು ತುಂಬ ಸ್ನೇಹಮಯಿ ಆಗಿರಬಹುದು ಅನಿಸುತ್ತೆ. ಯಾಕೋ ಸ್ವಾತಿ, ಅವಳನ್ನ ಪರಿಚಯ ಮಾಡ್ಕೋಬೇಕು ಅಂತ ಆಸೆ ಆಗ್ತಿದೆ. ಈಗ ಎಲ್ಲಿದ್ದಾಳಂತೆ ಅವಳು? ಯಾರಿಗೆ ಗೊತ್ತು. ಪ್ರೇಮ್ಗೂ ಅವಳಿಗೂ ಕಾಂಟ್ಯಾಕ್ಟ್ ತಪ್ಪು ಹೋಗಿ 2 ವರ್ಷ ಆಯ್ತಂತೆ. ಅವಳು ಎಲ್ಲಿದ್ದಾಳೆ ಅಂತ ಪ್ರೇಮ್ಗೂ ಗೊತ್ತಿಲ್ಲ. ಮತ್ತು ನಿನ್ಗೆ ಯಾಕೆ ಬೇಕು ಸಾಕ್ಷಿ ಆ ಉಸಾಬರಿ? ಸ್ವಾತಿ, ನಾವು ಬೇರೆಯವ್ರು ಬರೆದಿದ್ದ ಆರ್ಟಿಕಲ್ಸ್ ಓದ್ತಿದ್ದಾಗ ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ ಅವ್ರ ಸ್ವಭಾವ ಹೇಗಿರಬಹುದು ಅಂತ ಅನಲೈಸ್ ಮಾಡ್ತಿದ್ವಿ. ಈ ಹುಡುಗಿ ಅಕ್ಷರ ನೋಡಿದ್ರೆ ಇವಳು ತುಂಬ ಸೂಕ್ಷ್ಮ ಸಂವೇದನೆ ಇರೋಳು ಅನಿಸುತ್ತೆ. ಇಂಥವಳು ನನ್ನ ಫ್ರೆಂಡ್ ಆಗಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಸ್ವಾತಿ? ಅಮ್ಮ ತಾಯಿ, ಪ್ರೆಗ್ನೆಂಟ್ ಆದಾಗ ಮಣ್ಣು ತಿನ್ನಬೇಕು, ಚಾಕ್ಪೀಸ್ ತಿನ್ನಬೇಕು, ಈ ಥರ ಬಯಕೆ ಆಗೋದನ್ನು ಕೇಳಿದ್ದೀನಿ. ಆದರೆ ಯಾರೋ ಅಪರಿಚಿತರನ್ನ ಪರಿಚಯ ಮಾಡಿಕೊಂಡು ಅವ್ರನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ವಿಚಿತ್ರ ಬಯಕೆ ಆಗೋದನ್ನು ನಿನ್ನ ಕಡೆಯಿಂದನೇ ಫಸ್ಟ್ ಟೈಮ್ ಕೇಳ್ತಿರೋದು. ನಿನಗಷ್ಟು ಆಸೆ ಇದ್ದರೆ ನಿನಗೇನಾದರೂ ಹೆಣ್ಮಗು ಹುಟ್ಟಿದ್ರೆ ಆ ಮಗುಗೆ ಮೈತ್ರೇಯಿ ಅಂತ ಹೆಸರಿಡು, ಆಯಿತಾ? ನಿಂಗೆ ಗೊತ್ತಿಲ್ಲ ಸ್ವಾತಿ, ಉದ್ದೇಶ ಇಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ. ಅವಳು ಎಲ್ಲಿದ್ದಾಳೆ ಏನು ಅಂತ ಪ್ರೇಮ್ ಹತ್ರ ಸರಿಯಾಗಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ನನಗೇನೋ ನೀನು ಮುಚ್ಚಿ ಹೋಗಿರೋ ಗಾಯನ ಕೆದಕಿ ಹುಣ್ಣು ಮಾಡ್ತಿದ್ಯಾ ಅನಿಸುತ್ತೆ. ಈ ಲವ್ ಕಮಿಟ್ ಆಗೋದು, ಬ್ರೇಕಪ್ ಆಗೋದು ಇದೆಲ್ಲ ಕಾಮನ್ನು. ನೀನು ಯಾಕೆ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ನೀನು ನನ್ನ ಮಾತು ಕೇಳೋದಾದರೆ ಆರಾಮವಾಗಿ ಮನೆಯಲ್ಲಿ ರೆಸ್ಟ್ ಮಾಡು. ಮೊದಲು ಈ ಲೆಟರ್ನ ಹರಿದು ಬಿಸಾಕು, ಆಗ ನಿನ್ನ ತಲೆಯಿಂದ ಇಲ್ಲಿ ಸಲದ ವಿಚಾರಗಳು ಆಚೆ ಹೋಗುತ್ತೆ. ಹೇಳು ಆದಿತ್ಯ. ಅಪ್ಪ, ನನ್ನ ಯೋಜನೆ ಬಗ್ಗೆ 4-6 ಜನರ ಜೊತೆ ಚರ್ಚೆ ಮಾಡಿದೆ. ನಮ್ಮ ಆಫೀಸ್ ಸ್ಟಾಫ್ ಅವರು ಕೂಡ ಈ ವಿಷಯನ ತಿಳಿಸಿದೆ. ತುಂಬ ಖುಷಿ ಪಟ್ರಪ್ಪ. ಸರ್, ರಿಯಲಿ 2 ಪತ್ರಿಕೆಗಳು ಮರ್ಜ್ ಆಗ್ತಾ ಇದೆಯಾ ಅಂತ ಕೇಳಿದರು. ಐ ಫೆಲ್ಟ್ ಸೋ ಹ್ಯಾಪಿ ಡ್ಯಾಡ್. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆಯಪ್ಪ. ನಾನು ನೀವು ಒಂದಾಗ್ತಾ ಇರೋದು ದೊಡ್ಡ ವಿಷಯನೇ ಆಗಿದೆ. ಮಾರ್ಕೆಟಲ್ಲಿ 2 ಪತ್ರಿಕೆಗಳನ್ನ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿತ್ತು. ಈಗ 2 ಪತ್ರಿಕೆಗಳು ಒಂದಾಗತ್ತಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಐ ಫೆಲ್ಟ್ ಸೋ ಥ್ರಿಲ್ಡ್ ಡ್ಯಾಡ್. ಅಪ್ಪ, ಇನ್ನೇನಿದ್ರು ನೀವು ಪರ್ಮಿಷನ್ ಕೊಡೋದು ಒಂದೇ ಬಾಕಿ. ಪ್ಲೀಸ್ ಅಪ್ಪ, ದಯವಿಟ್ಟು ಹ್ಞೂ ಅಂದ್ಬಿಡಿ. ಇದರಿಂದ ಒಂದು ಒಳ್ಳೆ ಕೆಲಸ ನೆರವೇರುತ್ತೆ. ಆದಿತ್ಯ, ಪಾಪ ಸುಮ್ಮನೆ ಯಾಕೆ ಅವ್ರ ತಲೆ ಮೇಲೆ ಕೂತ್ಕೋತೀಯಾ? ಅವ್ರಿಗೆ ಇಷ್ಟ ಇಲ್ಲ, ಹೋಗ್ಲಿ ಬಿಡು. ಹೇಗೋ ಬಿಟ್ಬಿಡೋಕ್ಕಾಗತ್ತೆ? ನೀನು ಅವ್ರ ಮಗ ಅಲ್ವಾ? ನಾನು ನೀನು ಒಂದಾಗ್ತೀವಂದ್ರೆ ಅವ್ರು ಬೇಡ ಅಂತಾರ? ಅವ್ರು ನನ್ನನ್ನು ಮಗ ಅಂತ ತಿಳ್ಕೊಂಡಿಲ್ವಲ್ಲ. ತಿಳ್ಕೊಂಡಿದ್ದಿದ್ರೆ ನಾನು ಯಾಕೆ ಚಾಲೆಂಜಿಂಗ್ ಆಗಿ ಇನ್ನೊಂದು ಪತ್ರಿಕೆ ಮಾಡ್ತಿದ್ದೆ? ಅನಿ, ಅದೆಲ್ಲ ಹಳೆ ವಿಷಯ ಕಣೋ, ಅದನ್ನು ಬಿಟ್ಬಿಡು. ಏನಿದ್ರು ನಾವಿಬ್ರು ಒಂದಾಗೋದೇ ಇಂಪಾರ್ಟೆಂಟು. ನಾನು ಬೇಡ ಅನ್ನಲಿಲ್ಲ, ಆದರೆ ಸಾಹೇಬರು ಇಷ್ಟೊಂದು ಯೋಚನೆ ಮಾಡ್ತಿರೋದು ನೋಡಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಹೋಗಲಿ ಬಿಡು. ಅಪ್ಪ, ಲೀಗಲ್ ವರ್ಕನ್ನೆಲ್ಲ ನಾವು ನೋಡ್ಕೊತೀವಿ.
ನಾನು ಮತ್ತೆ ಅನಿ ಇಬ್ರು ಮಾನಸಿಕವಾಗಿ ಒಂದಾಗಿದ್ದೀವಿ. ಇನ್ನೇನಿದ್ರು ಫಾರ್ಮ್ಯಾಲಿಟೀಸ್ನ ಕಂಪ್ಲೀಟ್ ಮಾಡೋದು ಅಷ್ಟೇ. ಪ್ಲೀಸ್ ಹೂ ಅಂದ್ಬಿಡಿಪ್ಪ. ಆದಿತ್ಯ, ಅವ್ರಿಗಿಷ್ಟ ಇದ್ದಿದ್ರೆ ಆಗಲೇ ಒಪ್ಪಿಗೆ ಕೊಡ್ತಾ ಇದ್ರು ಅಲ್ವಾ? ಯಾಕೆ ಮಾವನ ಮೇಲೆ ಪ್ರೆಷರ್ ಹಾಕ್ತೀರಾ? ಬಿಟ್ಬಿಡಿ ಅವ್ರನ್ನ. ನೋಡು, ನಿನ್ ಕೆಲಸನ ನೀನ್ ನೋಡ್ಕೋ. ಇದು ಅಪ್ಪನಿಗೋ ಮಗನಿಗೋ ಸಂಬಂಧಪಟ್ಟಂತ ವಿಷಯ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಅಪ್ಪ ದಯವಿಟ್ಟು ಪರ್ಮಿಷನ್ ಕೊಡಿಪ್ಪ. ಒಂದೇ ಒಂದು ಅವಕಾಶ ಮಾಡ್ಕೊಡಿಪ್ಪ. ನೋಡಿ ನಾವು ಪತ್ರಿಕೆನ ಯಾವ ಮಟ್ಟಕ್ಕೆ ಏರಿಸ್ತೀವಿ ಅಂತ. ಪ್ಲೀಸ್ ಅಪ್ಪ. ಸತ್ಯದೇವ್, ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾನೆ, ಒಪ್ಕೊಂಬಿಡಿ. ನಾನೆಲ್ಲ ಯೋಚನೆ ಮಾಡಿದ್ದೀನಿ. ನಾವಿಬ್ಬರು ಸೇರ್ತೀವಿ, ಅವಕಾಶ ಮಾಡಿಕೊಡಿ ಅಂತ ನೀವು ಕೇಳಿದಾಗ ನಾನಿಲ್ಲ ಅಂದರೆ ಕೆಟ್ಟವನಾಗ್ತೀನಿ. ಅದಕ್ಕೆ ಸಂಬಂಧಗಳ ಹಿತದೃಷ್ಟಿಯಿಂದ ನೀವಿಬ್ಬರೂ ಸೇರಿ ಪತ್ರಿಕೆನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಿ ಅಂತ ನಂಬಿಕೆಯಿಂದ ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಅಣ್ಣ, ಅನಿ ಕಡೆಗೂ ಅಪ್ಪ ಒಪ್ಕೊಂಡ್ರು ಕಣ. ಏನಿದ್ರು ನಮ್ ಇಬ್ರು ಪತ್ರಿಕೆಗಳು ಒಂದೇ ಕಣ. ಎಸ್, ಒನ್ ಆ್ಯಂಡ್ ಓನ್ಲಿ ನ್ಯೂ ಚಿತ್ರಲೇಖ. ಅನಿ, ಕನ್ಗ್ರಾಟ್ಸ್ ಕಣೋ. ಅದಿ, ಕನ್ಗ್ರಾಟ್ಸ್. ಥ್ಯಾಂಕ್ ಯು ಮಾ. ಏನು ಮಾಡಿದ್ರಿ ಮಾವ ನೀವು? ಯಾಕಿಂತ ಕೆಲಸ ಮಾಡಿದ್ರಿ? ನಾವಿವ್ರ ಜೊತೆ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಹೇಳಿ? ತೇಜು, ನಿನ್ನ ಅಪ್ಪ ಒಪ್ಪಿಗೆ ಕೊಟ್ಟಾಯ್ತಲ್ಲ, ನಿಂದೇನು? ಅಣ್ಣ ತಮ್ಮ ಇಬ್ರು ಒಂದಾಗ್ತಾ ಇದಾರಂತ ಹೊಟ್ಟೆ ಉರಿತಾ ಇದೆಯಾ? ನೀವಿಬ್ರು ಒಂದಾದ್ರೆ ನನಗೆ ಯಾಕೆ ಹೊಟ್ಟೆ ಉರಿಬೇಕು? ಬರೀ ಭಾವನಾತ್ಮಕವಾಗಿ ಯೋಚನೆ ಮಾಡೋದಕ್ಕಾಗಲ್ಲ, ಬೇರೆ ಥರನೂ ಯೋಚನೆ ಮಾಡಬೇಕಾಗತ್ತೆ. ಚಿತ್ರಲೇಖ ಪತ್ರಿಕೆ ಅಂತಂದ್ರೆ ಬರೀ ನಾವು ಮಾತ್ರ ಅಲ್ಲ, ಪ್ರಧಾನ್ ಕೂಡ ಇದ್ದಾರೆ. ನಮ್ಮ ಪತ್ರಿಕೆ ಜೊತೆ ಅವ್ರ ಪತ್ರಿಕೆ ಮರ್ಜ್ ಆಗಿದೆ. ಅವ್ರು ನಮ್ಮ ಪಾರ್ಟ್ನರ್ ಕೂಡ. ಈಗ ನಾವು ಅವ್ರು ತಿಳಿಸ್ದೆ ನೀವು ಚಿತ್ರಲೇಖ ಪತ್ರಿಕೆ ಜೊತೆ ಮರ್ಜ್ ಆದ್ರೆ ನಾಳೆ ಪ್ರಧಾನ್ ಆಕ್ಷೇಪಣೆ ಮಾಡ್ತಾರೆ. ಆಗೇನ್ ಮಾಡ್ತೀರಾ? ಓ, ಪ್ರಧಾನ್ ಬಗ್ಗೆ ಇನ್ನೂ ನಿನಗೆ ಪ್ರೀತಿ ಹೋಗಿಲ್ವಾ? ಇಂಥ ಸಂದರ್ಭದಲ್ಲೂ ಅವನನ್ನ ಜ್ಞಾಪಿಸ್ಕೊಂತೀಯಾ? ಆದಿತ್ಯ, ಕೆಟ್ಟದಾಗಿ ಮಾತಾಡಬೇಡಿ. ನೀವು ಈ ಥರ ಚೀಪಾಗಿ ಮಾತಾಡಿ ನೀವು ಯಾರು ಅನ್ನೋದನ್ನ ಜಾಹೀರ್ ಮಾಡಬೇಡಿ. ನಾನು ಹೇಳಿದ್ದು ಲೀಗಲ್ ಕಾರಣಕ್ಕೆ. ಅರೆ ಹೌದು, ನಾನು ಯೋಚನೆನೇ ಮಾಡಿರಲಿಲ್ಲ ಪ್ರಧಾನ್ ಬಗ್ಗೆ. ತೇಜಸ್ವಿನಿ ಹೇಳ್ತಿರೋದು ಸರಿಯಾಗೇ ಇದೆ. ಅಯ್ಯ, ಪ್ರಧಾನ್ ಯಾವ ದೊಡ್ಡ ತೋಪು, ಅವನು ನನ್ನ ಕೇಳೋದು, ನಾನು ನೋಡ್ಕೋತೇನೆ ಬಿಡಿ. ಹೌದಪ್ಪ, ಇವಳು ಅಧಿಕ ಪ್ರಸಂಗತನ ಮಾಡ್ತಾಳೆ. ಆ ಪ್ರಧಾನ್ ವಿಷಯನ ಅನಿ ನೋಡ್ಕೊಂತಾನೆ. ಮರ್ಜ್ ಆಗೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲಪ್ಪ, ಅಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್. ಅನಿ, ಬರ ಹೋಗೋಣ. ಮಾವ ಯಾಕೆ ಹೀಗೆ ಬದಲಾದ್ರು? ತಮ್ಮ ನಂಬಿಕೆ, ತತ್ವ, ಆದರ್ಶ ಎಲ್ಲ ಗಾಳಿಗೆ ತೂರ್ಬಿಟ್ರ? ಮಾವ, ಯಾಕೆ ಮಗು, ಗಾಬರಿ ಆಯ್ತಾ? ನಮ್ಮ ಮಾವ ಯಾಕೆ ಹೀಗೆ ಮಾಡ್ದ? ಯಾಕೆ ಇಂತಹ ನಿರ್ಧಾರ ತಗೊಂಡ? ಇದಕ್ಕಿದ್ದಾಗೆ ಯಾಕೆ ಹೀಗೆ ಬದಲಾದ ಅಂತ ತಲೆ ಕೆಡಿಸ್ಕೊತಾ ಇದ್ದೀಮ್ಮ. ನಾನಿನ್ನೂ ಆ ಶಾಕ್ನಿಂದ ಹೊರಗೆ ಬಂದಿಲ್ಲ ಮಾವ. ನಾನು ಅದೇ ಶಾಕಲ್ಲಿದ್ದೀನಿ ಮಗು. ಇಂಥ ನಿರ್ಧಾರ ತಗೋಬೇಕಾಗತ್ತೆ ಅಂತ ಸ್ವತಃ ನಾನೇ ಯೋಚನೆ ಮಾಡಿರಲಿಲ್ಲ. ಆದರೆ ನಿರ್ಧಾರ ತಗೊಳ್ಳೇಬೇಕಾಯ್ತು. ಆದರೆ ಒಂದು ಮಗು, ತಗೊಂಡಿರೋ ನಿರ್ಧಾರ ಮಾತ್ರ ತುಂಬ ಯೋಚನೆ ಮಾಡಿ ತಗೊಂಡಿದ್ದೆ. ಮಾವ,
ಯಾಕೆ ಹೀಗೆ ಮಾಡಿದ್ರಿ? ನೀವು ತಗೊಂಡಿರೋ ನಿರ್ಧಾರ ಸರಿ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಗೊತ್ತಿಲ್ಲ ಮಗು, ಬಹುಶಃ ತಪ್ಪಿರ್ಬೋದು. ಆದರೆ ನಿರ್ಧಾರ ತಗೊಳ್ಳೇಬೇಕಾಯ್ತಮ್ಮ. ಯಾಕೆ ಮಾವ, ಯಾಕಿಂತ ನಿರ್ಧಾರಕ್ಕೆ ಬರಬೇಕಾಯಿತು? ನೀವೇ ಕಷ್ಟಪಟ್ಟು ಬೆಳೆಸಿದ ಪತ್ರಿಕೆ, 40 ವರ್ಷದಿಂದ ರಾರಾಜಿಸ್ತಾ ಇದ್ದ ಪತ್ರಿಕೆನ ನೀವೇ ಬಲಿ ಕೊಡೋದಕ್ಕೆ ತೀರ್ಮಾನ ಮಾಡಿಬಿಟ್ರಲ್ಲ, ಯಾಕೆ? ತೇಜು, ಹೇಳಿ ಮಾವ, ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು? ಮಾವ, ನಿಮ್ಮ ಗೌರವ ಘನತೆ ಎಲ್ಲ ಪತ್ರಿಕೆನಲ್ಲಿದೆ. ಸತ್ಯದೇವ ಅಂದರೆ ಚಿತ್ರಲೇಖ, ಚಿತ್ರಲೇಖ ಅಂದರೆ ಸತ್ಯದೇವ ಅನ್ನೋ ಹೆಸರು ಚಿತ್ರಲೇಖ ಪತ್ರಿಕೆಗಿದೆ. ಅಂಥ ಚಿತ್ರಲೇಖ ಪತ್ರಿಕೆನ ನಿನ್ನೆ ಮೊನ್ನೆ ಬಂದು ಯಾವುದೋ ಪತ್ರಿಕೆ ಜೊತೆ ಮರ್ಜ್ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರಲ್ಲ, ಇದು ಸರಿನಾ? ನನಗೆ ಗೊತ್ತಿದ್ದು ನಾನು ತಪ್ಪು ಮಾಡಿದ್ದೀನಿ ಮಗು, ನಿಜ. ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ನಾನು ನಿರ್ಧಾರ ತಗೊಳ್ಳದೆ ಹೋಗಿದ್ದಿದ್ರೆ ಬಲವಂತವಾಗಿ ನನ್ನ ಕೈಯಿಂದ ಈ ಕೆಲಸ ಮಾಡಿಸ್ತಾ ಇದ್ದೆ. ಅನಿರುದ್ಧ, ಆದಿತ್ಯ ಇಬ್ಬರು ಈ ವಿಚಾರದಲ್ಲಿ ತುಂಬ ಮುಂದೆ ಹೋಗಿದ್ದಾರಮ್ಮ. ಅವ್ರನ್ನ ತಡೆಯೋ ಶಕ್ತಿ ನನಗಿಲ್ಲ. ನಾನು ಬೇಡ ಅಂದಿದ್ರು ಪತ್ರಿಕೆಗಳು ಮರ್ಜ ಆಗ್ತಾನೆ ಇತ್ತು. ನನ್ನ ಕಣ್ಣೆದುರಿಗೆ ನನ್ನ ಪತ್ರಿಕೆ ಚಿತ್ರವಾಗಿ ಹೋಗ್ತಾ ಇತ್ತು. ನನ್ನ ಪತ್ರಿಕೆ ಮುಗದೇ ಹೋಗುತ್ತೆ ಅನ್ನೋ ಸತ್ಯ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಅದಕ್ಕೆ ತುಂಬ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದೆ. ಇಲ್ಲಿ ಪತ್ರಿಕೆ ವಿಚಾರಕ್ಕಿಂತ ಅಣ್ಣ ತಮ್ಮಂದಿರ ಬಾಂಧವ್ಯ ಪ್ರಶ್ನೆಗೆ ಬಂದಿತ್ತು. ನಾವಿಬ್ಬರು ಒಂದಾಗ್ತೀವಿ ಎಂದಾಗ ನಮ್ಮ ಅಪ್ಪ ಬೇಡ ಅಂತಾನೇನೋ ಆಪಾದನೆ ನನ್ನ ಮೇಲೆ ಬರುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಾನೆ ನನ್ನ ಪತ್ರಿಕೆ ನಾನು ತ್ಯಾಗ ಮಾಡಿಬಿಟ್ಟೆ. ಬೇರೆ ದಾರಿನೇ ಇಲ್ಲ ಮಗು ನನಗೆ. ಆದಿತ್ಯನಾದ್ರು ಒಬ್ಬ ಒಳ್ಳೆ ಮಗ ಆಗ್ತಾನೆ, ನನ್ನ ಆಸೆಗಳನ್ನು ಈಡೇರಿಸ್ತಾನೆ ಅಂದ್ಕೊಂಡಿದ್ದೆ. ಇಲ್ಲ, ಅವನು ಅನಿರುದ್ಧನಿಗೂ ಜಾಸ್ತಿ ಅಂತ ಪ್ರೂವ್ ಮಾಡಿಬಿಟ್ಟ. ಅದಕ್ಕೆ ಇಂಥ ಕಠಿಣ ನಿರ್ಧಾರ ತಗೋಬೇಕಾಯ್ತು. ತಪ್ಪು ಮಾಡಿದ್ರಿ ಮಾವ. ಇಲ್ಲ ಮಗು, ಈಗ ನನಗೆ ಆ ಶಕ್ತಿ ಇಲ್ಲ. ಮಕ್ಕಳ ಹತ್ರ ಬಡ್ದಾಡಕ್ಕೆ ನನ್ನ ಕೈಲಿ ಆಗಲ್ಲ. ನನಗೂ ವಯಸ್ಸಾಯಿತು, ಆರೋಗ್ಯ ಕೆಟ್ಟಿದೆ, ದೇಹ ಮೊದಲು ಹಾಗಿಲ್ಲ. ಅದಕ್ಕೆ ಪತ್ರಿಕೆ ಹೇಗಾದರೂ ಹಾಳಾಗೋಗ್ಲಿ ಅಂತ ಈ ಥರ ಡಿಸಿಷನ್ ತಗೊಂಡೆ. ತುಂಬ ನೋವಾಗುತ್ತೆ ಮಗು, ಕಷ್ಟಪಟ್ಟು ಮಕ್ಕಳನ್ನ ಕಳಿಸ್ದೆ. ಒಳ್ಳೆ ಮಕ್ಕಳು ಊಟಕ್ಕೂ ಕೇಳ್ಕೊಂಬಂದಿರಬೇಕು, ಪುಣ್ಯ ಬೇಕು. ನಿಮ್ಮ ಅನಿರುದ್ಧನ ಪತ್ರಿಕೆ ತುಂಬ ಚೆನ್ನಾಗಿದೆ, ಒಳ್ಳೆ ಸರ್ಕ್ಯುಲೇಷನ್ ಇದೆ, ಒಳ್ಳೆ ಹೆಸರಿದೆ. ಯಾಕೆ ಒಣಜಂಬ ತೋರಿಸ್ತೀನಿ ಅಂತ ಕೇಳಿದಾಗ ನನ್ನ ಹತ್ರ ಉತ್ತರ ಇಲ್ಲ ಮಗು. ನಿಮ್ಮ ಮಕ್ಕಳ ಮುಂದೆನೆ ಹಠನ ನಿಮ್ಮದು ಅಂದಾಗ ಒಪ್ಕೊಳ್ಳೇಬೇಕಾಯ್ತು.